ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಸಂಚಿಕೆಯಲ್ಲಿ ಕೊನೆಗೂ ಕಳ್ಚಿದೆ ಶಕುಂತಲಾ ಮುಖವಾಡ ಸೀರಿಯಲ್ ಮತ್ತೆ ಹೊಸ ಕಥೆಯೊಂದಿಗೆ ಮುಂದುವರಿಯುತ್ತಾ ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಕೊಡಿ. ಇದೀಗ ಶಕುಂತಲಾ ಮುಖವಾಡ ಕಳ್ಚಿದೆ. ಕೇಕ್ನಲ್ಲಿ ಬಾಂಬ್ ಬಿಟ್ಟಿದ್ದು ತಾನೇ ಆದರೂ ಮಗ ಜಯದೇವನ ಮೇಲೆ ಆರೋಪ ಹೊರಿಸಿ ಜೈಲಿಗೆ ಕಳಿಸಿದ್ದಾಳೆ. ಈಗ ಮತ್ತೆ ಜಯದೇವನನ್ನ ಹೊರಗಡೆ ಕರ್ಕೊಂಡು ಬಂದು ಗೌತಮ್ ಭೂಮಿಕಾ ವಿರುದ್ಧ ಹೊಸ ಸಂಚು ಮಾಡ್ತಿದ್ದಾಳೆ ಶಕುಂತಲಾ. ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಎನ್ನೋ ಗಾದೆ ಮಾತನ್ನು ನಮ್ಮ ಹಿರಿಯರು ಸುಮ್ನೆ ಮಾಡಿಲ್ಲ ಬಿಡಿ, ಇಂಥವರನ್ನ ನೋಡೇ ಮಾಡಿರ್ತಾರೆ. ನಿಜ ಜೀವನದಲ್ಲಿ ಹಲವರಿಗೆ ಈ ಅನುಭವ ಆಗ್ತಾನೆ ಇರುತ್ತೆ. ಕೂಡ ಅದೇ ರೀತಿ ಆಗಿದೆ. ಗೌತಮ್ ಭೂಮಿಕಾ ಎಷ್ಟೇ ಪ್ರೀತಿ ತೋರಿಸಿದ್ರು ಹೆತ್ತ ಮಗ ಜಯದೇವನ ಮನೆಯಿಂದ ಆಚೆ ಹಾಕಿದ್ರು ಶಕುಂತಲಾಗೆ ಎತ್ತ ಮಗನ ಮೇಲೆಯೇ ಹೆಚ್ಚು ಪ್ರೀತಿ. ಗೌತಮ್ ಮತ್ತು ಭೂಮಿಕಾಳ ಮೇಲೆ ಸೇಡು ತೀರಿಸಿಕೊಳ್ಳುವ ಗುಣ ಶಕುಂತಲಾಗೆ ಹೋಗಿಲ್ಲ, ಇತ್ತ ಜಯದೇವ್ಗೂ ಹೋಗ್ತಿಲ್ಲ. ಸೇಡಿಂದಾನೇ ಜೀವನ ನಡೆಸ್ತಿದ್ದಾರೆ. ಎಲ್ಲ ವ್ಯಕ್ತಿಗಳಾದ ಗೌತಮ್ ಭೂಮಿಕಾ ಇಂಥವರನ್ನ ನಂಬುತ್ತಾನೆ ಮೋಸ ಹೋಗ್ತಿದ್ದಾರೆ. ಮಿಂಚು ಮತ್ತು ಆಕಾಶ್ ಹುಟ್ಟು ಹಬ್ಬದ ದಿನ ಜ್ಯೂಸ್ನಲ್ಲಿ ನಿದ್ದೆ ಮಾತ್ರ ಹಾಕಿ ಎಲ್ಲರ ಪ್ರಜ್ಞೆ ತಪ್ಪಿಸಿ ಮಿಂಚುನನ್ನ ಅಪಹರಣ ಮಾಡಿಕೊಂಡು ಹೋಗುವ ಆಸೆಯಲ್ಲಿದ್ದ ಜಯದೇವ ಆ ಮನೆಯಲ್ಲಿ ಮತ್ತೆ ಏನೋ ನಡೆದಿದ್ದು ನೋಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಕೇಕ್ನಲ್ಲಿ ಬಾಂಬ್ ಹಾಕಿರೋದಾಗಿ ಬೆಳಕಿಗೆ ಬಂದಿದೆ. ಇದನ್ನ ನಾನು ಮಾಡಿಲ್ಲ, ಯಾರು ಮಾಡಿರ್ಬೋದು? ಎಲ್ಲರನ್ನ ಒಂದೇ ಸಲ ಮುಗಿಸ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಯಾರು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಜಯದೇವ್ ಯೋಚನೆಯಲ್ಲಿ ಇದ್ದಾನೆ. ಇನ್ನು ಶಕುಂತಲಾ ಆ ಆರೋಪವನ್ನು ಜಯದೇವನ ಮೇಲೆ ಹೊರಿಸಿ ಆತನನ್ನ ಜೈಲಿಗೆ ಅಟ್ಟಿದ್ದಾಳೆ. ಜಯದೇವ್ ತಾನು ಆ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದ. ಅದಾಗಲೇ ಈ ಕೆಲಸ ಮಾಡಿದ್ದು ಶಕುಂತಲಾ ಎನ್ನುವುದು ಅದೀಗ ಹಾಗೆಯೇ ಆಗಿದೆ. ಶಕುಂತಲಾ ಮುಖವಾಡ ಬಯಲಾಗಿದೆ. ಅವಳೇ ಕೇಕ್ನಲ್ಲಿ ಬಾಂಬ್ ಬಿಟ್ಟು ಪೊಲೀಸವ್ರಿಗೆ ಫೋನ್ ಮಾಡಿದ್ದಾಳೆ. ತಾನು ಒಳ್ಳೆಯವಳು ಎನ್ನುವ ಫೋರ್ಸ್ ಕೊಟ್ಟು ಮತ್ತೆ ಎಲ್ಲರನ್ನ ಮೂರ್ಖಳನ್ನಾಗಿಸಿದ್ದಾಳೆ. ಮುಂದೆ ಜಯದೇವನ ಜೈಲಿನಿಂದ ಬಿಡುಗಡೆ ಮಾಡ್ಕೊಂಡು ಬರ್ತಾಳೆ. ನಂತರ ಅಮ್ಮ ಮಗ ಸೇರಿ ಮತ್ತೆ ಖತರ್ನಾಕ್ ಪ್ಲಾನ್ ಮಾಡ್ತಾರೆ. ವರ್ಷ ಸೀರಿಯಲ್ ಮುಂದೆ ಹೋಗುತ್ತೆ. ನಾಯಕ ನಾಯಕರನ್ನ ಮತ್ತೆ ಪೆದ್ದುಗಳನ್ನಾಗಿ ಮಾಡಲಾಗುತ್ತಿದೆ. ಹೊಸದಾಗಿ ಸೀರಿಯಲ್ ಮತ್ತೆ ಶುರುವಾಗ್ತಿದ್ಯಾ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಿದೆ. ಪೊಲೀಸರು ವರೆಗೂ ನಾನು ಆಡಿದ್ದು ನಾಟಕ, ನನ್ನ ಮೇಲೆ ನಂಬಿಕೆ ಬರ್ಲಿ ಅಂತಾನೆ ಇದನ್ನೆಲ್ಲ ಮಾಡಿದೆ. ಎಲ್ಲರ ಗಮನ ಜಯದೇವ್ ಮೇಲೆ ತಿರುಗುವಂತೆ ಮಾಡಿ ಒಳಗಡೆನೆ ಸಂಚು ಮಾಡಿದ್ದು ನಾನೇ. ಎಷ್ಟೋ ವರ್ಷ ಗೌತಮ್ನ ನಂಬಿಸಿ ಕಟ್ಟಿರೋ ಈ ಸಾಮ್ರಾಜ್ಯನ ಅಷ್ಟು ಈಸಿಯಾಗಿ ಗೌತಮ್ ಭೂಮಿಗೆ ಬಿಟ್ಕೊಡ್ತೀನ? ಖಂಡಿತ ಇಲ್ಲ. ಈ ಸಾಮ್ರಾಜ್ಯ ಯಾವತ್ತಿದ್ರೂ ನಂದು, ನನ್ನ ಮಕ್ಕಳದ್ದು. ಯಾವುದೇ ಕಾರಣಕ್ಕೂ ಗೌತಮ್ ಭೂಮಿ ಖುಷಿಯಾಗಿರಬಾರ್ದು. ಮನೆಯಲ್ಲಿ ಇದ್ಕೊಂಡೇ ನಂಬಿಕೆ ಗಳಿಸಿ ಈ ಸಂಚು ಮಾಡಿದೆ. ಮುಂದೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತ ಶಕುಂತಲಾ ಅಂದ್ಕೊಳ್ತಾ ಇರೋ ಪ್ರೋಮೋ ಇದೀಗ ಬಿಡುಗಡೆ ಆಗಿದೆ. ಶಕುಂತಲಾ ಲಕ್ಷ್ಮೀಕಾಂತ್ ಬದಲಾಗಿದ್ದಾರೆ. ಜೈ ಜೈಲಿಗೆ ಸೇರಿದ್ದಾನೆ. ಇಲ್ಲಿಗೆ ಕತೆ ಮುಗಿದಂಗೆ ಅಂತ ಅಂದುಕೊಂಡ ವೀಕ್ಷಕರಿಗೆ ಮತ್ತೆ ಬಿಗ್ ಟ್ವಿಸ್ಟ್ ಕೊಟ್ಟು ಕಥೆನ ಮುಂದುವರಿಸ್ತಿದ್ದಾರೆ. ಹಾಗಾದ್ರೆ ಮುಗಿಯುವ ಧಾರಾವಾಹಿ ಯಾವುದು ಅನ್ನೋದೇ ವೀಕ್ಷಕರಿಗೆ ಕನ್ಫ್ಯೂಸ್ ಆಗಿದೆ. ಅದಕ್ಕೆ ಕಾರಣ ಹೊಸ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರವಾಗೋದಕ್ಕೆ ಸಿದ್ಧವಾಗಿದೆ. ಹಾಗಾದ್ರೆ ಮುಕ್ತಾಯವಾಗುವ ಧಾರಾವಾಹಿ ಯಾವುದು ಅನ್ನೋದು ಗೊತ್ತಾಗಬೇಕಾಗಿದೆ. ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟು ಈ ಕಥೆಯನ್ನು ಎಂಡು ಮಾಡ್ತಾರಾ ಅಥವಾ ಮುಂದುವರಿಸ್ತಾರಾ ಅನ್ನೋದನ್ನ ಕಾದು ನೋಡೋಣ. ಈ ಸಲ ಶಕುಂತಲಾ ಮುಖವಾಡ ಗೌತಮ್ ಮುಂದೆ ಬಯಲಾದ್ರೆ ಕ್ಷಮಿಸೋ ಮಾತೇ ಇಲ್ಲ. ಕ್ಷಮಿಸಿದ್ರೆ ಅದು ಅವರ ಮೂರ್ಖತನ ಆಗುತ್ತೆ. ತಾಯಿ ಮಗನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಮತ್ತಿಷ್ಟು ವಿವರಗಳನ್ನ ಮುಂದಿನ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.